ಗಾಂಧಿ ಪ್ರತಿಮೆ ನಿರ್ಮಾಣ ಸಮಿತಿಯಿಂದ ಹೊಸಕೋಟೆಯಲ್ಲಿ ಗಾಂಧಿ ಜಯಂತಿ ಆಚರಣೆ. ದೇಶದ ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿ ನಾಯಕತ್ವವನ್ನು ವಹಿಸಿ ಶಾಂತಿ, ಅಹಿಂಸೆ, ಸತ್ಯ, ಧರ್ಮಗಳಿಂದಲೇ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸಿಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಹೊಸಕೋಟೆಯಲ್ಲಿ ನಿರ್ಮಾಣ ಮಾಡಲು ಸಲುವಾಗಿ ಹಲವಾರು ವರ್ಷಗಳಿಂದ ಮಹಾತ್ಮ ಗಾಂಧೀಜಿ ಪ್ರತಿಮೆ ನಿರ್ಮಾಣ ಸಮಿತಿ ಹೋರಾಟ ಮಾಡಿದ್ದು, ಅದರ ಫಲವಾಗಿ ಕಳೆದ 1 ವರ್ಷದ ಹಿಂದೆ ಪ್ರತಿಮೆಯನ್ನು ಸ್ಥಾಪಿಸಲಾಯಿತು. ಇಂದು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರವಾಗಿ ಗಾಂಧಿ ಪ್ರತಿಮೆ ನಿರ್ಮಾಣ ಸಮಿತಿಯ ಪದಾಧಿಕಾರಿಗಳಾದ ವರ್ಧಾಪುರ ನಾಗರಾಜ್, ಹರೀಂದ್ರ, ಸಮೀರ್ ಅಸದ್, ನಾರಾಯಣ ಸ್ವಾಮಿ, ನಾಗರಾಜು ಸೇರಿದಂತೆ ಹಲವರು ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರ ಗಾಂಧಿ ಜಯಂತಿಯನ್ನು ಆಚರಿಸಿದ್ದಾರೆ. ಎಲ್ಲರಿಗೂ ಗಾಂಧಿ ಜಯಂತಿಯ ಸಮಾರಂಭಕ್ಕೆ ಸ್ವಾಗತವನ್ನು ಮಾಡುತ್ತಾ ನಮ್ಮೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯ ಕೋರುತ್ತಾ, ಇವತ್ತು ನಮ್ಮ ಮಧ್ಯೆ ನಾವೇನು ಗಾಂಧೀಜಿ ಒಂದು ಕಮಿಟಿ ಮಾಡಿದ್ದೀವಿ, ಅದರ ಸದಸ್ಯರಾಗಿ ನಮಗೆಲ್ಲ ಉದ್ದೇಶಿಸಿದ ಮತ್ತು ನಾವು ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯ. ಗಾಂಧಿ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಸತ್ಯ, ಶಾಂತಿ, ಅಹಿಂಸೆ, ಅನ್ಯಾಯವನ್ನು ಎದುರಿಸುವಂಥ ವ್ಯಕ್ತಿ. ಈ ದೇಶದ ಬ್ರಿಟಿಷರು ಈ ದೇಶದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಾಗ ಸುಮಾರು 200 ವರ್ಷಗಳ ಕಾಲ ಅವರ ಆಡಳಿತವನ್ನು ನಡೆಸಿದರು. ಅನೇಕ ಹೋರಾಟಗಳು ಭಾರತ ದೇಶದಲ್ಲಿ ನಡೆಯಿತು. ಅದು ಹಿಂಸಾತ್ಮಕ ಹೋರಾಟಗಳು, ತ್ಯಾಗ ಬಲಿದಾನಗಳು. ಎಷ್ಟೋ ಮಹಾನ್ ವ್ಯಕ್ತಿಗಳು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣಗಳನ್ನು, ಮನೆಗಳನ್ನು, ಇಡೀ ಜೀವನಗಳನ್ನು ಮುಡುಪಾಗಿಟ್ಟು ಈ ದೇಶದ ಸ್ವಾತಂತ್ರ್ಯ ತಂದಿದ್ದಾರೆ. ಅವರೆಲ್ಲರ ಆಶಯ ಏನಾಗಿತ್ತು ಅಂತ ಹೇಳಿದ್ರೆ, ಬ್ರಿಟಿಷರಿಂದ ಭಾರತದ ಜನರುಗಳ ಕೈಗೆ ಅಧಿಕಾರ ಬರೋದು ಮಾತ್ರ ಅಲ್ಲ, ಇಡೀ ಭಾರತ ದೇಶದ ಸಮಸ್ತ ಜನರು ಕೂಡ ಬದುಕುವಂಥ ಒಂದು ಒಳ್ಳೆಯ ಬದುಕನ್ನು ಕೊಡಬೇಕು, ಸ್ವಾಭಿಮಾನದ ಬದುಕನ್ನು ಬದುಕಬೇಕು, ಎಲ್ಲರೂ ಸಮನಾದಂಥ ಬದುಕನ್ನು ಬದುಕಬೇಕು, ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಉದ್ಯೋಗ, ಎಲ್ಲರಿಗೂ ಆರೋಗ್ಯ ಸಿಗ್ತಕ್ಕಂಥ ಒಂದು ಸ್ವಾಭಿಮಾನಿ ಬದುಕನ್ನು ಬದುಕಬೇಕು ಅಂತಕ್ಕಂಥದ್ದು ಆವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರ ಆಶಯ ಆಗಿತ್ತು. ಅಂದಿನ ಸ್ವಾತಂತ್ರ್ಯ ಹೋರಾಟದ ನಾಯಕತ್ವವನ್ನು ಮಹಾತ್ಮ ಗಾಂಧಿಯವರು ವಹಿಸಿದರು. ಬೇರೆ ಬೇರೆ ರೀತಿಯ ಹೋರಾಟಗಳು ನಡೆದರೂ ಕೂಡ ಅಂದಿನ ಜನ ಗಾಂಧಿಯನ್ನು ಒಪ್ಪಿಕೊಂಡು ಗಾಂಧಿಯ ನಾಯಕತ್ವದಲ್ಲಿ ಶಾಂತಿಯುತ ಹೋರಾಟವನ್ನು ಮಾಡಿದ್ರು. ಅಂದಿನ ಇಂಗ್ಲೆಂಡ್ನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂತು. ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದಂಥವರು ಒಂದು ತೀರ್ಮಾನ ಮಾಡಿದ್ರು, ಇಂಗ್ಲೆಂಡ್ನಲ್ಲಿ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ವಸಾಹತುಶಾಹಿ ದೇಶಗಳಿಗೆ ಸ್ವತಂತ್ರವನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅಂದಿನ ಲೇಬರ್ ಪಕ್ಷವಾದಂಥ ಇಂಗ್ಲೆಂಡಿನ ಪಕ್ಷ ಕೊಡ್ತು. ಆ ರೀತಿ ನಮಗೂ ಕೂಡ ಭಾರತ 1947ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯದ ಆ ದಿನ ಇಡೀ ಭಾರತ ದೇಶದ ಜನ ಎಲ್ಲಿ ನೋಡಿದ್ರು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದರು. ಕೆಂಪುಕೋಟೆಯಲ್ಲಿ ಜವಾಹರ್ಲಾಲ್ ನೆಹರು ಮತ್ತಿತರರು ಆ ಸ್ವಾತಂತ್ರ್ಯದ ಬಾವುಟವನ್ನು ಆರಿಸ್ತಕ್ಕಂಥ ಒಂದು ಅತ್ಯಂತ ಸಂತೋಷದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಅಲ್ಲಿ ಇರಲಿಲ್ಲ. ಮಹಾತ್ಮ ಗಾಂಧಿಯವರು ಬಾಂಗ್ಲಾ ಮತ್ತು ಪಶ್ಚಿಮ ಬಂಗಾಳದ ನಡುವೆ ನಡೀತಾ ಇದ್ದಂಥ ಹಿಂದೂ ಮುಸ್ಲಿಮರ ಒಂದು ಘರ್ಷಣೆ ಏನಿತ್ತು, ಅಲ್ಲಿ ಸಾವು ನೋವುಗಳೇನಿತ್ತು, ಆ ಜಾಗದಲ್ಲಿ ಅವ್ರನ್ನ ಒಬ್ಬ ಪತ್ರಕರ್ತ ಕರೀತಾರೆ, ಹೇಳ್ತಾರೆ, ಮಹಾತ್ಮರೇ, ಇಡೀ ದೇಶ, ಭಾರತ ದೇಶ ಇವತ್ತು ಸ್ವಾತಂತ್ರ್ಯದ ದಿನವನ್ನು ಆಚರಣೆ ಮಾಡ್ತಾ ಇದೆ, ಸಂತೋಷದ ದಿನವನ್ನು ಆಚರಣೆ ಮಾಡ್ತಾ ಇದೆ, ನೀವಿಲ್ಲಿದ್ದೀರಿ. ನನ್ನ ಸ್ವಾತಂತ್ರ್ಯ ಹೋರಾಟದ ಒಂದು ಕೆಲಸ ಮುಕ್ತಾಯ ಮಾಡಿದ್ದೀರಿ. ಇಲ್ಲಿ ಇವತ್ತು ಹಿಂದೂ ಮುಸಲ್ಮಾನರು ಅಂತ ಧರ್ಮೀಯರು ಹೊಡೆದಾಟ ಮಾಡ್ತಾ ಇದ್ದಾರೆ. ಅವರನ್ನು ಒಂದು ಮಾಡ್ತಕ್ಕಂಥ ಕೆಲಸ ನನ್ನದು. ಸ್ವಾತಂತ್ರ್ಯ ಕೊಟ್ಟಿದ್ದೇನೆ, ಆಡಳಿತ ಮಾಡಲಿಕ್ಕೆ ಬೇರೆಯವರಿದ್ದಾರೆ. ನಾನು ಜನರ ಬಗ್ಗೆ ನಾನು ಯೋಚನೆ ಮಾಡಬೇಕಾಗಿದೆ. ಹಿಂದೂ ಮುಸಲ್ಮಾನರು ನಡೀತಾ ಇರ್ತಕ್ಕಂಥ ಈ ಘೋರ ಕೃತ್ಯಗಳನ್ನು ತಡಿಬೇಕಾಗಿದೆ. ಹಾಗಾಗಿ ನಾನು ಇಲ್ಲಿದ್ದೀನಿ.
ಅಂದರೆ ನಾವು ಅವರನ್ನು ನೆನೆಯುವ ಸಂದರ್ಭದಲ್ಲಿ ಈ ದೇಶದ ಸಮಸ್ತ ಎಲ್ಲ ಧರ್ಮೀಯರನ್ನು ಒಂದಾಗಿ ನೋಡ್ತಕ್ಕಂಥ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ಮಹಾತ್ಮ ಗಾಂಧಿಯವರ ಆಶಯ ಆಗಿತ್ತು. ನಾವು ಕೂಡ ಇವತ್ತು ಆ ಆಶಯಗಳ ವಿರುದ್ಧವಾಗಿ ಇವತ್ತಿನ ದಿವಸ ಧರ್ಮಗಳ ಮಧ್ಯೆ ಕಿಚ್ಚನ್ನಿಡ್ತಕ್ಕಂಥ, ದೇಶವನ್ನು ಜಾತಿ ವ್ಯವಸ್ಥೆಯಲ್ಲಿ ಧರ್ಮದ ಹೆಸರಿನಲ್ಲಿ ಒಡೆದಾಡ್ತಕ್ಕಂಥ ಒಂದು ನೀತಿಯನ್ನು ಮಾಡ್ತಾ ಇದ್ದೇವೆ. ಅದು ಮಹಾತ್ಮ ಗಾಂಧಿಗೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ. ಮಹಾತ್ಮ ಗಾಂಧಿಯವನನ್ನು ನೆನೆಯೋದು ಅಂತ ಹೇಳಿದ್ರೆ ಈ ದೇಶದ ಸಮಸ್ತ ಜನರು ಒಂದಾಗಿ ಬಾಳ್ತಕ್ಕಂಥದ್ದು, ಯಾವುದೇ ಧರ್ಮ ಜಾತಿ ಆಧಾರದ ಮೇಲೆ ಅಲ್ಲ, ಎಲ್ಲರೂ ಒಂದು ಅಂತ ಸಮಬಾಳ್ವೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಎಲ್ಲರಿಗೂ ಸಹ ಜೀವನ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಸವಲತ್ತುಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಂದುಕೊಳ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು